ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಮಹಾವೀರನಿಗೆ ಅತ್ಯುನ್ನತವಾದ ಪಾರಮಾರ್ಥಿಕ ಜ್ಞಾನ ಈ ಕೆಳಕಂಡ ನದಿ ತೀರದಲ್ಲಿ ಲಭಿಸಿತು. ಅಂದರೆ ಜ್ಞಾನೋದಯವಾದಂತಹ ಸ್ಥಳ ರುಜುಪಾಲಿಕಾ ನದಿ. ಸೊ ಈ ಒಂದು ನದಿಯ ದಂಡೆಯ ಮೇಲೆ ವರ್ಧಮಾನ ಮಹಾವೀರನಿಗೆ ಪಾರಮಾರ್ಥಿಕ ಜ್ಞಾನ ಲಭಿಸಿತು. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2 ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಗ್ರಾಹಕರ ಹಿತರಕ್ಷಣೆಗೆ 1986ರಲ್ಲಿ ಜಾರಿಗೆ ಬಂದ ಕಾಯ್ದೆ ಯಾವುದು? ಇಂಡಿಯನ್ ಸ್ಟ್ಯಾಂಡರ್ಡ್ ಸಂಸ್ಥೆ, ಸಹಕಾರ ಸಂಘಗಳ ಕಾಯ್ದೆ, ವ್ಯವಸಾಯ ಉತ್ಪನ್ನ ಮಾರುಕಟ್ಟೆ, ಗ್ರಾಹಕರ ರಕ್ಷಣಾ ಕಾಯ್ದೆ. ಸರಿಯಾದ ಉತ್ತರ ಗ್ರಾಹಕರ ರಕ್ಷಣಾ ಕಾಯ್ದೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಕರಿತೀವಿ. ಇದು 1986ರಲ್ಲಿ ಜಾರಿಗೆ ಬರುತ್ತೆ. ಗ್ರಾಹಕರ ಹಿತಾಸಕ್ತಿಗಳನ್ನು ಕಾಪಾಡೋದು ಇದರ ಮೂಲ ಉದ್ದೇಶವಾಗಿದೆ. ಹಾಗೆಯೇ ಗ್ರಾಹಕರಿಗೆ ಸಂಬಂಧಪಟ್ಟಂತಹ ಕುಂದುಕೊರತೆಗಳ ಇತ್ಯರ್ಥಕ್ಕಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿಗಾಗಿ ಗ್ರಾಹಕ ಮಂಡಳಿಗಳನ್ನು ಸ್ಥಾಪಿಸಿ ಅಧಿಕಾರಿಗಳ ಸ್ಥಾಪನೆಗಾಗಿ ಈ ಒಂದು ಕಾಯ್ದೆಯ ಮೂಲ ಉದ್ದೇಶವನ್ನು ಹೊಂದಿತ್ತು. ವಿಧಾನ ಪರಿಷತ್ತಿನ ಸದಸ್ಯರ ಗರಿಷ್ಠ ಸಂಖ್ಯೆ ವಿಧಾನಸಭೆ ಸದಸ್ಯರ ಎಷ್ಟು ಸಂಖ್ಯೆಯನ್ನು ಮೀರಬಾರದು? ಅಂದರೆ ವಿಧಾನ ಪರಿಷತ್ತಿನ ಸಂಖ್ಯಾ ಮಿತಿ ಎಷ್ಟು ವಿಧಾನಸಭಾ ಸದಸ್ಯರಿಗೆ ಹೋಲಿಕೆ ಮಾಡಿದರೆ? 1/3 ಭಾಗ, 1/2, 4/3, 4/1. ಸರಿಯಾದ ಉತ್ತರ ಆಯ್ಕೆ 1 1/3 ಭಾಗ. ಉದಾಹರಣೆಗೆ ವಿಧಾನಸಭೆಯಲ್ಲಿ 300 ಜನ ಇದ್ದಾರೆ ಅಂತೇಳಿದರೆ ವಿಧಾನ ಪರಿಷತ್ನಲ್ಲಿ 1/3 ಭಾಗ ಅಂದರೆ 100ಕ್ಕಿಂತ ಜಾಸ್ತಿ ಇರುವಂತಿಲ್ಲ. ಕರ್ನಾಟಕ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತನ್ನು ನೋಡೋದಾದರೆ 224+1 ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ ಆದರೆ ಅದರ 1/3 ಭಾಗ ಅಂತೇಳಿದರೆ 75 ಜನರು ವಿಧಾನ ಪರಿಷತ್ ಸದಸ್ಯರನ್ನು ನಾವು ಕಾಣ್ತೇವೆ. ಮೂಲಭೂತ ಕರ್ತವ್ಯಗಳ ಸೇರ್ಪಡೆಗೆ ಸಂಬಂಧಿಸಿದಂತೆ 1999ರಲ್ಲಿ ನೇಮಿಸಲಾದ ಸಮಿತಿಯ ಅಧ್ಯಕ್ಷರು ಯಾರು? ಬಿ.ಕೆ. ಮುಖರ್ಜಿ, ಜೆ.ಎಸ್. ಶರ್ಮಾ, ವೈ.ಬಿ. ಚಂದ್ರಚೂಡ್, ಆರ್.ಎಸ್. ಪಾಠಕ್. ಸರಿಯಾದ ಆಯ್ಕೆ 2 ಜೆ.ಎಸ್. ಶರ್ಮಾ. ಸಂವಿಧಾನದಲ್ಲಿ ಪ್ರಾರಂಭದಲ್ಲಿ ಮೂಲಭೂತ ಹಕ್ಕುಗಳು ಮಾತ್ರ ಇದ್ದವು. 1999ರಲ್ಲಿ ಜೆ.ಎಸ್. ವರ್ಮಾರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಅದರ ಶಿಫಾರಸ್ಸಿನ ಅನ್ವಯದಂತೆ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಮೇತ ಸೇರ್ಪಡೆ ಮಾಡಲಾಯಿತು. ಪ್ರಸ್ತುತ ಮೂಲಭೂತ ಕರ್ತವ್ಯಗಳ ಸಂಖ್ಯೆ 11. ಭಾರತದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದಂತಹ ವರ್ಷ ಯಾವುದು? ಸರಿಯಾದ ಉತ್ತರ 1985. 1985ರಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂತು. ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂದರೆ ರಾಜಕೀಯ ಪಕ್ಷದಿಂದ ಆಯ್ಕೆಯಾಗುವ ಯಾವುದೇ ಶಾಸಕ ಅಥವಾ ಸಂಸದರು ತಾನು ಆಯ್ಕೆಯಾದ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಇನ್ನೊಂದು ರಾಜಕೀಯ ಪಕ್ಷಕ್ಕೆ ಸೇರಿದರೆ ಅದನ್ನು ಪಕ್ಷಾಂತರ ಅಂತ ಕರಿತೀವಿ. ಈ ರೀತಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅನ್ವಯ ತಾನು ಒಂದು ಪಕ್ಷದಲ್ಲಿ ಇದ್ದುಕೊಂಡೇ ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆಯಾಗಲಿಕ್ಕೆ ಬರುವುದಿಲ್ಲ. ಮೂಲ ತನ್ನ ಶಾಸಕ ಅಥವಾ ಸಂಸದ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿ ಆತ ಅಧಿಕೃತವಾಗಿ ಬೇರೆ ಪಕ್ಷವನ್ನು ಸೇರಬಹುದು. ಈ ರೀತಿ ಒಂದು ಪಕ್ಷದಲ್ಲಿ ಇದ್ದಂತೆ ಇನ್ನೊಂದು ಪಕ್ಷಕ್ಕೆ ಆತ ಸೇರ್ಪಡೆಯಾಗುವಂಥದ್ದನ್ನು ಪಕ್ಷಾಂತರ ಅಂತ ಕರಿತೀವಿ. ಆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು 1985ರಲ್ಲಿ ಜಾರಿಗೆ ತರಲಾಯಿತು. ಕೇಂದ್ರ ಸರ್ಕಾರವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಿದಂಥ ವರ್ಷ ಯಾವುದು? ಬಹುಮುಖ್ಯ ಪ್ರಶ್ನೆ ಇದು. ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ. 2004, 2005, 2007, 2008. ಸರಿಯಾದಂತಹ ಉತ್ತರ 2008ರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನದ ಘೋಷಣೆಯನ್ನು ಕೇಂದ್ರ ಸರ್ಕಾರ ಮಾಡಿತು. ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸುವರು? ಸೆಪ್ಟೆಂಬರ್ 27. 1970ರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ವಿಶ್ವ ಪ್ರವಾಸೋದ್ಯಮ ದಿನ ಅಂತ ಆಯ್ಕೆ ಮಾಡುತ್ತೆ. 1980ರಿಂದ ಇದನ್ನು ಆಚರಣೆಗೆ ತರಲಾಯಿತು. ಈ ಕೆಳಗಿನ ಯಾವ ಕೃತಿಗೆ ಅರುಂಧತಿ ರಾಯರವರಿಗೆ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ದೊರೆತಿದೆ? ಮಿಡ್ನೈಟ್ ಚಿಲ್ಡ್ರನ್, ಹಾರ್ಟ್ ಅಂಡ್ ಡಸ್ಟ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ಇನ್ ಎ ಫ್ರೀ ಸ್ಟೇಟ್. ಸರಿಯಾದ ಆಯ್ಕೆ 3 ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಅರುಂಧತಿ ರಾಯ್ ಒಬ್ಬ ಭಾರತೀಯ ಕಾದಂಬರಿಗಾರ್ತಿ. 1997ರಲ್ಲಿ ತಮ್ಮ ಕಾದಂಬರಿಯಾದಂತಹ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗಾಗಿ
ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಭಾರತದ ಯಾವ ರಾಷ್ಟ್ರೀಯ ಉದ್ಯಾನವನ ಒಂಟಿ ಕೊಂಬಿನ ರೈನೋಸರಸ್ ಪ್ರಾಣಿಗೆ ಪ್ರಸಿದ್ಧವಾಗಿದೆ? ಕಾಜಿರಂಗ, ಕನ್ಹಾ, ದುಧ್ವಾ, ಗಿರ್. ಸರಿಯಾದ ಉತ್ತರ ಕಾಜಿರಂಗ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಭಾರತದ ಅಸ್ಸಾಂ ರಾಜ್ಯದಲ್ಲಿದೆ. ವಿಶ್ವ ಪಾರಂಪರಿಕ ತಾಣವಾಗಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನವು ಜಗತ್ತಿನಲ್ಲಿರುವಂಥ ಒಟ್ಟು ಏಕಕೊಂಬಿನ ಗೆಂಡಾಮೃಗಗಳ ಪೈಕಿ 2/3 ಈ ಒಂದು ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ಕಾಣ್ತೇವೆ. ಗೋಲ್ಘಾಟ್ ಮತ್ತು ನಾಗಾಂವ್ ಜಿಲ್ಲೆಗಳಲ್ಲಿ ಹರಡಿರುವಂಥ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಒಟ್ಟು ವಿಸ್ತೀರ್ಣ 430 ಚದುರ ಕಿಲೋಮೀಟರ್ಗಳಷ್ಟು. ಮೇರಿ ಕ್ಯೂರಿ ಅವರಿಗೆ ಯಾವ 2 ಕ್ಷೇತ್ರದ ಸಾಧನೆಗಾಗಿ 2 ಬಾರಿ ನೊಬೆಲ್ ಪ್ರಶಸ್ತಿ ದೊರೆತಿದೆ? ಆಯ್ಕೆ 3. ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ವಿಭಾಗದಲ್ಲಿ 2 ಬಾರಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಮೇರಿ ಕ್ಯೂರಿ ಅವರು. ಮೂಲತಃ ಪೋಲೆಂಡಿನ ಖ್ಯಾತ ಮಹಿಳಾ ವಿಜ್ಞಾನಿ ಮೇರಿ ಕ್ಯೂರಿ ಅವರು. 1983ರಲ್ಲಿ ಕರ್ನಾಟಕ ಸರ್ಕಾರ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕುರಿತಂತೆ ವರದಿಯನ್ನು ನೀಡೋದಕ್ಕೆ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು? ವಿಕ್ರು ಗೋಕಾಕ್, ಸರೋಜಿನಿ ಮಹಿಷಿ, ನಂಜುಂಡಪ್ಪ ಮಹಾಜನ್ ವರದಿ. ಸರಿಯಾದ ಆಯ್ಕೆ ಸರೋಜಿನಿ ಮಹಿಷಿ. ಸರೋಜಿನಿ ಮಹಿಷಿಯವರು ಖ್ಯಾತ ರಾಜಕಾರಣಿ, ಲೇಖಕಿ, ಕಾನೂನು ತಜ್ಞೆ, ಕರ್ನಾಟಕದ ಮೊದಲ ಸಂಸದೆಯೂ ಕೂಡ ಹೌದು. ಕೇಂದ್ರ ಸರ್ಕಾರದಲ್ಲಿ ಮಾಜಿ ಸಚಿವೆ. ಕನ್ನಡ, ಹಿಂದಿ, ಮರಾಠಿ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಮತ್ತು ಅನುವಾದವನ್ನು ಮಾಡಿದ್ದಾರೆ. 4 ಬಾರಿ ಧಾರವಾಡದ ಸಂಸದೆಯಾಗಿ 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸವನ್ನು ಮಾಡಿದಂಥ ಸರೋಜಿನಿ ಮಹಿಷಿಯವರಿಗೆ 1983ರಲ್ಲಿ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ನೀಡುವಂತಹ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ನೀಡಲಿಕ್ಕೆ ಇವರನ್ನು ನೇಮಕ ಮಾಡಲಾಯಿತು. ಸರೋಜಿನಿ ಮಹಿಷಿ ವರದಿ ಅಂತಲೇ ಇದನ್ನು ಕರೆಯಲಾಯಿತು. ಟ್ರಾಯ್ ಎಂಬ ಸಂಸ್ಥೆ ಯಾವುದಕ್ಕೆ ಸಂಬಂಧಿಸಿದೆ? TRAI. ಆಮದು, ಪ್ರವಾಸೋದ್ಯಮ, ವ್ಯಾಪಾರ ಸುಧಾರಣೆ, ದೂರಸಂಪರ್ಕ. ಸರಿಯಾದ ಉತ್ತರ ದೂರಸಂಪರ್ಕ. ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂತ ಕರಿತೀವಿ. ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾ. ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಯಾರು? ಫಿರೋಜ್ ಶಾ ತುಘಲಕ್, ಅಲಾವುದ್ದೀನ್ ಖಿಲ್ಜಿ, ಇಲ್ತಮಶ್ ಬಲ್ಬನ್. ಸರಿಯಾದ ಆಯ್ಕೆ ಅಲಾವುದ್ದೀನ್ ಖಿಲ್ಜಿ. ದೆಹಲಿ ಸುಲ್ತಾನ ವಂಶವನ್ನು ಆಳಿದಂತಹ ವಂಶಗಳಲ್ಲಿ ಖಿಲ್ಜಿ ಸಂತತಿಯು ಕೂಡ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಸಂತತಿಯಲ್ಲಿ ಬಂದಂತಹ ಅತ್ಯಂತ ಪ್ರಸಿದ್ಧ ಅರಸ ಅಲಾವುದ್ದೀನ್ ಖಿಲ್ಜಿ. ಈತನ ಮಾರುಕಟ್ಟೆ ನಿಯಂತ್ರಣ ವ್ಯವಸ್ಥೆ ಪದ್ಧತಿ ಏನಿದೆ ಅತ್ಯಂತ ಪ್ರಯೋಗಾತ್ಮಕ ಕ್ರಮಗಳಿಗೆ ಈತ ಒಳಪಡಿಸಿರ್ತಾನೆ. ಹೀಗಾಗಿ ಮಾರುಕಟ್ಟೆ ಮತ್ತು ನಿಯಂತ್ರಣ ವ್ಯವಸ್ಥೆಯನ್ನು ಜಾರಿಗೆ ತಂದ ದೆಹಲಿ ಸುಲ್ತಾನ ಅಲಾವುದ್ದೀನ್ ಖಿಲ್ಜಿ. ಯಾವ ಮೈಸೂರು ಅರಸರು ದಸರಾ ಉತ್ಸವವನ್ನು ಆರಂಭಿಸಿದರು ಮೊದಲ ಬಾರಿಗೆ? 1ನೇ ರಾಜ ಒಡೆಯರ್, ಜಯಚಾಮರಾಜ ಒಡೆಯರ್, ಕಂಠೀರವ ನರಸರಾಜ ಒಡೆಯರ್, ದೇವರಾಜ ಒಡೆಯರ್. ಸರಿಯಾದಂಥ ಉತ್ತರ ಆಯ್ಕೆ 1, 1ನೇ ರಾಜ ಒಡೆಯರ್. ವಿಜಯನಗರ ಸಾಮ್ರಾಜ್ಯದಲ್ಲಿ ಜಾರಿಯಲ್ಲಿದ್ದಂತಹ ಮಹಾನವಮಿ ಹಬ್ಬವನ್ನು ಅವರ ಸಾಮಂತ ಅರಸರಾದಂತಹ ಮೈಸೂರು ಒಡೆಯರು ಕೂಡ ಮುಂದುವರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ರಾಜ ಒಡೆಯರ್ ಅಥವಾ 1ನೇ ರಾಜ ಒಡೆಯರ್ ಏನಿದ್ದಾರೆ 1578ರಿಂದ 1617ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಈ ದಸರಾ ಉತ್ಸವವನ್ನು 1610ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶ್ರೀರಂಗಪಟ್ಟಣದಲ್ಲಿ ಆರಂಭವನ್ನು ಮಾಡ್ತಾರೆ. ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುವಂಥ ಕಾಲುವೆ ಯಾವುದು? ಕೀಲ್ ಕಾಲುವೆ, ಪನಾಮಾ, ಸುಯೇಜ್, ಓಲ್ಗಾ. ಸರಿಯಾದಂಥ ಆಯ್ಕೆ ಪನಾಮಾ ಕಾಲುವೆ. 82 ಕಿಲೋಮೀಟರ್ನಷ್ಟು ಉದ್ದವಾಗಿರುವಂತಹ ಈ ಒಂದು ಕಾಲುವೆಯು ಜಗತ್ತಿನ ಅತಿದೊಡ್ಡ ಸಾಗರವಾದಂತಹ ಪೆಸಿಫಿಕ್ ಮತ್ತು ಅಟ್ಲಾಂಟಿಕ್ ಸಾಗರಗಳನ್ನು ಸೇರಿಸುತ್ತದೆ. ಭಾರತದ ಪ್ರಥಮ ಸಹಕಾರ ಸಂಘ ಎಲ್ಲಿ ಸ್ಥಾಪನೆಯಾಯಿತು? ಕಣಗಿನಹಾಳ, ಉಡುಪಿ, ಧಾರವಾಡ, ಬೆಳಗಾವಿ. ಸರಿಯಾದ ಉತ್ತರ ಕಣಗಿನಹಾಳ. ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವಂತಹ ಕಣಗಿನಹಾಳ ಗ್ರಾಮ ಏನಿದೆ ಇಲ್ಲಿ ಭಾರತದ ಮೊದಲ ಸಹಕಾರಿ ಸಂಘವನ್ನು 1905ರಲ್ಲಿ ಸ್ಥಾಪಿಸಲಾಯಿತು. ಮೊದಲ ಪಾಣಿಪತ್ ಕದನ ಯಾವ ವರ್ಷ ನಡೆಯಿತು? 1526, 1565, 1525, 1528. ಸರಿಯಾದ ಉತ್ತರ 1526. ಈ ಒಂದು ಯುದ್ಧ ಜರುಗಿದ್ದು ಬಾಬರ್ ಮತ್ತು ಇಬ್ರಾಹಿಂ ಲೋದಿಯ ನಡುವೆ. ಇದರಲ್ಲಿ ಬಾಬರ್ ಜಯವನ್ನು ಗಳಿಸಿ 1526ರಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಹೆವಿ ಹಿಟ್ಟರ್ ಎಂಬ ಪದ ಯಾವ ಕ್ರೀಡೆಯಲ್ಲಿ ಬಳಸುವರು? ಚೆಸ್, ಬಿಲಿಯರ್ಡ್ಸ್, ಬೇಸ್ಬಾಲ್, ಬಾಕ್ಸಿಂಗ್. ಸರಿಯಾದಂಥ ಉತ್ತರ ಬಾಕ್ಸಿಂಗ್ನಲ್ಲಿ ಈ ಒಂದು ಪದವನ್ನು ಬಳಸ್ತಾರೆ.
ಸಮುದ್ರದ ಆಳವನ್ನು ಅಳೆಯುವಂತಹ ಮಾಪಕ ಯಾವುದು? ಫ್ಯಾದೋಮೀಟರ್, ಬಾರೋಮೀಟರ್, ಮ್ಯಾನೋಮೀಟರ್, ಲ್ಯಾಕ್ಟೋಮೀಟರ್. ಸರಿಯಾದ ಉತ್ತರ ಫ್ಯಾದೋಮೀಟರ್. ಸಮುದ್ರದ ಅಥವಾ ಸಾಗರದ ಆಳವನ್ನು ಅಳೆಯೋದಕ್ಕೆ ಫ್ಯಾದೋಮೀಟರ್ನ ಬಳಸಲಾಗುತ್ತೆ. ಫ್ಯಾದೋಮೀಟರ್ ಆಳದ ಶೋಧಕವಾಗಿದ್ದು ಅದು ನೀರಿನ ಆಳವನ್ನು ನಿರ್ಧರಿಸಲು ಬಳಕೆಯನ್ನು ಮಾಡಲಾಗುತ್ತೆ. ಬನಾರಸ್ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಮ್ಯಾಕ್ಸ್ ಮುಲ್ಲರ್, ಸರ್ ವಿಲಿಯಂ ಜೋನ್ಸ್, ಕನ್ನಿಂಗ್ಹ್ಯಾಮ್, ಅನ್ನಿ ಬೆಸೆಂಟ್. ಸರಿಯಾದಂತಹ ಆಯ್ಕೆ ಅನ್ನಿ ಬೆಸೆಂಟ್ ಬನಾರಸ್ ಸೆಂಟ್ರಲ್ ಹಿಂದೂ ಕಾಲೇಜನ್ನು ಸ್ಥಾಪನೆಯನ್ನು ಮಾಡ್ತಾರೆ 1898ರಲ್ಲಿ. 8 ಡಿಗ್ರಿ ಚಾನಲ್ ಈ ಕೆಳಗಿನ ಯಾವುದನ್ನು ಪ್ರತ್ಯೇಕಿಸುತ್ತದೆ? ಇದು ಲಕ್ಷದ್ವೀಪದಿಂದ ಮಾಲ್ಡೀವ್ಸ್ ಅನ್ನು ಪ್ರತ್ಯೇಕಿಸುವಂತಹ ಜಲಸಂಧಿಯಾಗಿದೆ. ಇದಕ್ಕೆ ಹೆಸರು 8 ಡಿಗ್ರಿ ಚಾನಲ್ ಅಂತ ಕರಿತೀವಿ. ರಾಷ್ಟ್ರಪತಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಗರಿಷ್ಠ ವಯಸ್ಸು ಎಷ್ಟು? ಇದಕ್ಕೆ ಸರಿಯಾದ ಉತ್ತರ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಸ್ಪೀಕರ್ ಅನುಪಸ್ಥಿತಿಯಲ್ಲಿ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವವರು ಯಾರು? ಲೋಕಸಭೆಯ ಉಪಸ್ಪೀಕರ್. ನಿಮಗೆಲ್ಲ ಗೊತ್ತಿರುವಂತೆ ಸಂಸತ್ತಿನ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಅಧ್ಯಕ್ಷತೆಯನ್ನು ಸ್ಪೀಕರ್ ವಹಿಸಿಕೊಳ್ತಾರೆ. ಅವರು ಅನುಪಸ್ಥಿತಿಯಲ್ಲಿದ್ದಂಥ ಸಂದರ್ಭದಲ್ಲಿ ಲೋಕಸಭೆಯ ಉಪಸ್ಪೀಕರ್ ಏನಿರ್ತಾರೆ ಆ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ಆ ಉಭಯ ಸದನಗಳ ಜಂಟಿ ಸಭೆಯನ್ನು ಕರೆದಾಗ ಅದರ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುವವರು ರಾಷ್ಟ್ರಪತಿಗಳಾಗಿರ್ತಾರೆ.